ಸರ್, ಈಗ ಸ್ಟೇಟ್ ಹ್ಯೂಮನ್ ರೈಟ್ಸು ಹಾಗೆ ನ್ಯಾಷನಲ್ ಹ್ಯೂಮನ್ ರೈಟ್ಸು ಇತ್ತೀಚೆಗೆ ಒಂದು 10-15 ವರ್ಷದಲ್ಲಿ ಬಂದಾಗಿಂದ ಕೆಲವು ಶೂಟೌಟ್ಗಳು ಮಾತ್ರ ನಡೀತಾ ಇದ್ದಾವೆ. ಕೆಲವರು ಇನ್ನೂ ಕೂಡ ಆ್ಯಕ್ಟಿವ್ ಆಗಿರ್ತಕ್ಕಂಥ ರೌಡಿ ಶೀಟರ್ಗಳದ್ದು ಎನ್ಕೌಂಟರ್ಗಳಾಗಲಿ ಬೇರೆ ಯಾವುದೇ ರೀತಿಯಲ್ಲಿ ನಡೀತಾ ಇಲ್ಲ. ಪೊಲೀಸರು ಎಲ್ಲೋ ಒಂದು ಕಡೆ ಹೆದರ್ಕೊಂಡಿದ್ದಾರಾ ಅಥವಾ ಈ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳಾಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಅನಿಸ್ತಾ ಇದೆಯಾ? ಏನು ಎತ್ತ ದತ್ತ ಅವರೇ, ನೋಡಿ, ನಾವು ಯಾವಾಗ ನಮ್ಮ ಕೆಲಸಗಳ ಸರಿಯಾದಂಥ ಕೆಲಸನ, ಕ್ರಮಬದ್ಧವಾದಂಥ ಕೆಲಸನ, ಸತ್ಯವಾದ ಕೆಲಸನ ನಾವು ಯಾವುದೇ ಥರವಾದಂಥ ಮುಂದೆ ಹ್ಯೂಮನ್ ರೈಟ್ಸ್ ಸೆಂಟ್ರಲ್ ಇದೆ, ಬ್ಯಾಕ್ ಸೈಡಲ್ಲಿ ಸ್ಟೇಟ್ ಹ್ಯೂಮನ್ ರೈಟ್ಸ್ ಇದೆ ಎಂದೂ ನಾವು ನೋಡಿಲ್ಲ. ಯಾವ ಕಾರಣಕ್ಕೂ ಸತ್ಯ ಇದೆ. ಇದು ಇವನು ಈಸ್ ನಾಟ್ ಡಿಸರ್ವ್ಡ್. ಇವನು ಈ ಜಗತ್ತಲ್ಲಿ ಬದುಕೋಕ್ಕೆ ಅವನ ಲಾಯಕಲ್ಲ. ಇವನು ಈ ಪಾಪಕೂಪಗಳೆಲ್ಲ ಅವನು ಫುಲ್ಲ ಬಿಂದಿಗೆ ಮುಗಿದೋಗಿದೆ, ನೀರು ಆಚೆ ಚೆಲ್ತಾ ಇದೆ ಎಂದಾಗ ಯಾವ ಕಾರಣಕ್ಕೂ ಪೊಲೀಸ್ ಆದವರು ಸುಮ್ಮನೆ ಕೂತ್ಕೊಂಡ್ರೆ ಪೊಲೀಸನ್ನು ಪದಕ್ಕೇ ಅವಮಾನ ಖಂಡಿತವಾಗ್ಲೂ. ಯಾವ ಕಾರಣಕ್ಕೂ ಅದನ್ನು ಯಾವ ಸಮಯದಲ್ಲೂ ಯಾವ ಕಾರಣಕ್ಕೂ ಅದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೇಬಾರ್ದು. ನಾನು ಕಾಂಪ್ರಮೈಸ್ ಮಾಡಿಕೊಂಡ್ರೆ ನಾನೊಬ್ಬ ಪೊಲೀಸ್ ಆಗಲ್ಲ, ನಾನೊಬ್ಬ ನಾಲಾಯಕ ಆಗ್ಬಿಡ್ತೀನಿ. ಯಾವ ಕಾರಣಕ್ಕೂ ಎಂದೂ ಯಾವತ್ತೂ ಅಪರಾಧಗಳ ಅವನನ್ನು ಮುಚ್ಕೊಂಡು ಬಂದಾಗ, ಅಪರಾಧಗಳೇ ಪೊಲೀಸ್ನ ಮುಚ್ಕೊಳ್ಳೋಕೆ ಬಂದಾಗ ಅವನು ಅವ್ನು ಗನ್ ತೆಗೆದು ಇನ್ನೂ ದೀಪಾವಳಿ ಪಟಾಕಿನೇ ಹೊಡಿತಾನೆ ಅಂತಂದರೆ ಅವನು ಆ ಜಾಗದಲ್ಲಿ ಇರಬಾರ್ದು. ಅವ್ನು ಬಿಟ್ಬಿಟ್ಟು ಹೋಗ್ಬಿಡ್ಬೇಕು, ಬೇರೆ ಕೆಲಸ ಮಾಡಿಕೊಂಡು. ಇಲ್ಲ ಅಲ್ಲೆಲ್ಲಾರ ಹೋಗಿ ಬಸವಣ್ಣನ ಪರ್ಸಲ್ಲಿ ಹೋಗ್ಬಿಟ್ಟು ಕಳ್ಳೆಕಾಯಿ ಮಾರೋದು ಮೇಲು. ಇಲ್ಲಾಂದರೆ ಪೊಲೀಸಲ್ಲಿ ಯಾಕಿರ್ಬೇಕು ನಾವು? ವಿ ಶುಡ್ ಟೇಕ್ ಅಟ್ಮೋಸ್ಟ್ ಕೇರ್ ಆ್ಯಂಡ್ ಕಾಶ್. ನಾವು ಏನೇ ಮಾಡಬೇಕಂತ ಸಮಯದಲ್ಲಿ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕು. ಅದಾದಮೇಲೆ ನಾವು ಸಮಾಜದ ರಕ್ಷಣೆ ಮಾಡಬೇಕಲ್ಲ. ಅದಕ್ಕೋಸ್ಕರ ನಾವು ಪೊಲೀಸಲ್ಲಿ ಈಚೆ ಬಂದಿರುವಂಥದ್ದು. ಅದಕ್ಕೋಸ್ಕರನೇ ಪೊಲೀಸಿಗೆ ಸೇರಿರುತ್ತಾನೆ. ಸುಮ್ಮನೆ ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಅಪ್ಪ ಸಾಕಪ್ಪ, ನನಗೆ 2 ರೊಟ್ಟಿ 4 ಅಜಯ 2 ಲಾಡ್ಡು, ರಾತ್ರಿ ಒಂದು ಎಣ್ಣೆ ಸಿಕ್ಬಿಟ್ಟು ಮಲಿಕೊಬಿಟ್ಟು ಸಾಕಪ್ಪ ಈ ಜೀವನ, ನಥಿಂಗ್ ಡೂಯಿಂಗ್ ಅಂಥವ್ರು ಪೊಲೀಸ್ ಕೆಲಸಕ್ಕೆ ಬರಬಾರ್ದು. ಪೊಲೀಸ್ ಕೆಲಸದಲ್ಲಿ ಕಾಮನ್ ಸೆನ್ಸ್ ಆ್ಯಂಡ್ ಧೈರ್ಯ ಅಷ್ಟೇ ಇಂಪಾರ್ಟೆಂಟು. ಇದ್ರಲ್ಲಿ ನೀವು ಹೇಗೆ ಯೂಸ್ ಮಾಡ್ತೀರಿ ನಿಮ್ಮ ಕಾಮನ್ ಸೆನ್ಸು ಮತ್ತು ನಿಮ್ಗೆ ಎಷ್ಟು ಗಟ್ಟಿ ಇದೆ ಅನ್ನೋದು ಅಷ್ಟೇ. ಮನುಷ್ಯ ಎಷ್ಟು ದಪ್ಪ ಅವನೇ, ಎಷ್ಟು ದಪ್ಪ ಮೀಸೆ ಬಿಟ್ಬಿಟ್ಟಾನೆ, ದಟ್ ಈಸ್ ಇಮ್ಮೆಟೀರಿಯಲ್ ಇಶ್ಯೂ. ಅದು ಏನಕ್ಕೂ ಬರೋದಿಲ್ಲ 5 ಪೈಸಕ್ಕೂ. ನೀವು ಮೀಸೆ ತೊಗೊಂಡೋಗ್ಬಿಟ್ಟು ಅಲ್ಲೆಲ್ಲರೂ ತೊಗೊಂಡೋಗ್ಬಿಟ್ಟು ಕಿತ್ತಾಕ್ಬಿಟ್ಟು ಯಾವ್ದಾರು ಬೆಕ್ಕಂಟು ಹಾಕ್ಬೇಕು ಅಷ್ಟೇ, ಇನ್ನೇನು ಪ್ರಯೋಜನಕ್ಕೆ ಬರೋಲ್ಲ. ಗಡ್ಡ ಮೀಸೆ ಏನಕ್ಕೂ ಅವೆಲ್ಲ ಯೂಸ್ಲೆಸ್, ಏನಕ್ಕೂ ಆಗಲ್ಲ ಅವು. ನಿಮ್ಮಲ್ಲಿ ಒಳಗಡೆ ಮೀಟ್ರ್ ಏನಿದೆ ಮತ್ತು ನೀವು ಆ ಸಮಯದಲ್ಲಿ ಏನು ತೀರ್ಮಾನ ತೊಗೋತೀರಿ, ಭಾಳ ರೈಟ್ ತೀರ್ಮಾನನ ಭಾಳ ತುಂಬ ಎಷ್ಟು ಚೆನ್ನಾಗಿ ತೊಗೋತೀರಿ ಅನ್ನೋದು ಅಷ್ಟೇ ಪೊಲೀಸಲ್ಲಿ ಇಂಪಾರ್ಟೆಂಟು. ಅದಕ್ಕಿಂತ ಬೇರೆ ಏನು ಒಳ್ಳೆ ಪೊಲೀಸಿಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಈ ಹಿಂದೆ ಎನ್ಕೌಂಟರ್ಗಳು ನಡೀತಾ ಇದ್ವು. ಎನ್ಕೌಂಟರ್ ನಡೆದಾಗ ಕೆಲವುದೆಲ್ಲ ಇನ್ವೆಸ್ಟಿಗೇಷನ್ ಆಗಿ ಐಒ ಆದವರೇ ಒಳಗಡೆ ಹೋದಂಥ ಕೆಲಸಗಳು ಇದ್ದಾವೆ. ಅಂಥದ್ರಲ್ಲಿ ಕೆಲವು ಫೇಕ್ ಎನ್ಕೌಂಟರ್ಗಳು, ಎದುರುಗಡೆ ಇರ್ತಕ್ಕಂಥ ರೌಡಿ ಇನ್ನೊಬ್ಬ ರೌಡಿನ ಮುಗಿಸ್ಬೇಕು ಅಥವಾ ಇನ್ನೊಬ್ಬ ವ್ಯಕ್ತಿ ಯಾವುದೋ ರಾಜಕಾರಣಿಗೆ ಇನ್ನೊಂದೇನೋ ಸಮಸ್ಯೆ ಮಾಡ್ತಾನೆ ಅನ್ನೋ ರೀತಿಯಲ್ಲಿ ಹೆದರ್ಕೊಂಡು ಅಥವಾ ಇನ್ನೊಂದು ಯಾವುದೋ ರೀತಿಯಲ್ಲಿ ಸಮಸ್ಯೆಗಳಾಗ್ಬೋದು ಅಂತ ಹೇಳಿ ಪೊಲೀಸ್ನವ್ರು ನೇರವಾಗಿ ಎನ್ಕೌಂಟರ್ ಮಾಡಿಸ್ತಾ ಇದ್ರು ಅನ್ನೋ ಒಂದು ಕೆಲ ವಿಚಾರಗಳು ಹೊರಗಡೆ ಹರಿದಾಡ್ತಾ ಇದ್ವು. ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಸರ್. ಇಲ್ಲ, ಅದು ಹಿಂದೇನೂ ಇತ್ತು, ಈಗಲೂ ಇದೆ. ಈಗ ಮೊನ್ನೆ ಎಲ್ಲ ಯಾರು ಇವನು ವಿಕ್ರಮ್ ಗೌಡನ್ನ ಎನ್ಕೌಂಟರ್ ಆಗಿದೆ. ಎನ್ಕೌಂಟರ್ ಅಂತ ಅಂದರೆ ಹೋಗ್ಬಿಟ್ಟು ನಿಲ್ಸ್ಕೊಬಿಟ್ಟು ಕೈ ಎತ್ಕೊಬಿಡೋ, ಕಾಲಿಂಗ್ ಅಡ್ಡ ಮಾಡ್ಕೊಬಿಟ್ಟು ಡಮ ಇಟ್ ಈಸ್ ನಾಟ್ ಎನ್ ಎನ್ಕೌಂಟರ್. ಎನ್ಕೌಂಟರ್ ಮೀನ್ ಟು ಸೇ ದಟ್ ಈಸ್ ಎ ಸೆಲ್ಫ್ ಡಿಫೆನ್ಸ್. ನಾನು ಫೈರ್ ಮಾಡ್ದೆ, ನಾನೇನು ಕೂತ್ಕೊಂಡು ನಾನೇನು ಕೆಳಗಡೆ ಗೆಣಿಸ್ತೀನಿಲ್ಲ, ನಾನು ಫೈರ್ ಮಾಡ್ತಾವನೆ ಅಂದರೆ ನಾನು ಗುಂಡು ಹೊಡಿಬೇಕು ಅವನಿಗೆ. ದಟ್ ಈಸ್ ರಿಯಲ್ ಎನ್ಕೌಂಟರ್. ನಾನು ಕೊಲ್ಲಕ್ಕೆ ಬರ್ತಾವನೆ ಇಂದಾಗ ನನ್ನ ಹತ್ರ ಇರೋ ಗೆಣಿಸ್ದಾಗ ಅವ್ನಿಗೆ ಹಾಕಬೇಕು ತಲೆ ಮೇಲೆ, ಸಾಯ್ತಾನಾಗ. ಈಗ ಅವನು ಹೊಡಿತಾವನೆ ಇಂದಾಗ ಎನ್ಕೌಂಟರ್ ಅಂದರೆ ಅದರ ಅರ್ಥ ಯಾವನೋ ಏನೋ ಭಾಳ ಭಯಂಕರವಾದಂತಹ ಇದು ಮಾಡಿಬಿಟ್ಟಿದ್ದಾನೆ, ಸಿಕ್ಕಾಬಟ್ಟೆ ಎಲ್ರಿಗೂ ಸಮಾಜ ಎಲ್ಲ ತಿಂದಾಕ್ಬಿಟ್ಟಿದ್ದಾನೆ, ಇವನು ಹಿಡ್ಕೊಬಂದ್ರೋ ಗೋಡೆ ಕಟ್ಟಾಕಿರೋ ಕಂಬ ಕಟ್ಟರೋ ಗುಂಡು ಹೊಡಿತೀನಿ. ಇಟ್ ಈಸ್ ನಾಟ್ ಎನ್ ಎನ್ಕೌಂಟರ್, ಇಟ್ ಈಸ್ ಎ ಫಾಲ್ಸ್. ಅದು ಅವನು ಎಂಥವನೇ ಆಗಿದ್ರು ಅದು ಫಾಲ್ಸೇ. ನನಗೆ ಪ್ರಾಣಕ್ಕೆ ಆತ್ಮಕ್ಕೆ ತೊಂದರೆ ಮಾಡ್ತಾವನೆ ಅವನ್ನ ಹಿಡೀಕೋದಾಗ ಅಂದಾಗ ನಾನು ಅವನ್ನ ಕ್ಲೀನ್ ಕೃಷ್ಣಪ್ಪ ಮಾಡೋದೆ, ಅದು ರಿಯಲ್ ಎನ್ಕೌಂಟ್ರು. ದಟ್ ಈಸ್ ಎ ನಾನು ಸತ್ಬಿಟ್ಟಾದ್ಮೇಲೆ ಏನು ಪ್ರಯೋಜನ? ನಾನು ಉಳ್ಕೋಬೇಕಲ್ಲ, ನಾನು ಉಳ್ಕೊಂಡು ಆದಮೇಲೆ ಅವ್ನು ಮುಗಿಸ್ಬೇಕಲ್ಲ. ದಟ್ ಈಸ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಎನ್ಕೌಂಟ್ರಲ್ಲಿ ಇನ್ನೇನು ಬೇರೆ ಏನಿಲ್ಲ. ನಮಗೂ ಅವ್ರೇನು ದ್ವೇಷಿಗಳು ಅಲ್ಲ, ಇಲ್ಲ ನಮ್ಮ ಆಸ್ತಿ ಪಾಸ್ತಿಗಳೇನು ಕಿತ್ಕೊಂಡಿರೋದಿಲ್ಲ. ಅವರು ಇನ್ ದಿ ಇಂಟ್ರೆಸ್ಟ್ ಆಫ್ ಸೊಸೈಟಿ ವಿ ಆರ್ ಡೂಯಿಂಗ್ ದಿಸ್ ಅಂತ ನೀವು ಕೇಳ್ಬೋದು. ಏನು ಇಂಟ್ರೆಸ್ಟ್ ಆಫ್ ಸೊಸೈಟಿ ಅಂತಂದರೆ, ಅರೆ ನಾನು ಹೊಡಿತಾವನೆ ಸ್ವಾಮಿ, ನಾನು ಸುಮ್ಮನೆ ಕೂತ್ಕೊಳ್ಳೋಕಾಯ್ತದ ಗನ್ನಿಟ್ಕೊಂಡು, ನಾನು ಗೆಣಿಸ್ತಿಲ್ಲ, ಕಳೆಕಾಯ್ತಿಲ್ಲ, ಆಗಿ ಬಾರಿಸ್ತೀನಿ ನಾನು. ಅದಕ್ಕೆ ಪ್ರೊಟೆಕ್ಟ್ ಮಾಡ್ಕೋಬೇಕಲ್ಲ, ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥವ್ರು ಇರಬೇಕಲ್ಲ. ಎಸ್ ಡನ್ ಇಸ್ ಡ್ಯೂಟಿ. ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಇವನನ್ನು. ನಾಳೆ ದಿವಸ ಆವಾಗ ಆಯಿತು, ಈಗೇನಾಯಿತು, ಅದಾದಮೇಲೆ ಹ್ಯೂಮನ್ ರೈಟ್ಸ್ಗಳು, ಅದಾದಮೇಲೆ ಈಗ ಯಾವುದೇ ಆದರೂ ಸಹ ಬೇರೆ ಏಜೆನ್ಸಿಗಳು ತನಿಖೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ಗಳು ಮಾಡಿಬಿಡ್ತು. ಅದಾದಮೇಲೆ ಒಂದು 302 ಆಗಿ ಮಾಡಿಬಿಡ್ರಿ ಅದನ್ನ, ಆಮೇಲೆ ತನಿಖೆ ಮಾಡಿ ಬೇಕಾದ್ರೆ ಕ್ಲೋಸ್ ಮಾಡಿ ಅಂತ ಬಂದುಬಿಡ್ತು. ಇದೆಲ್ಲ ಯಾವಾಗ ನಮ್ಮನ್ನು ಪೂರ್ತಿ ಕೈಗಳು ಕಟ್ಟಾಕ್ಬಿಟ್ರು, ಕಾಲು ಕಟ್ಟಾಕ್ಬಿಟ್ರು, ಕಚ್ತಿದ್ದೋ ಅಲ್ಲೂ ಕಿತ್ತಾಕ್ಬಿಟ್ರೆ ಪೊಲೀಸ್ ಏನಾಗಿ ಮಾಡಿಬಿಡ್ತು ಸಾಧ್ಯ ಆಗ್ತದೆ? ಈ ಗುಂಡು ಹೊಡ್ಸ್ಕೊಂಡು ಸುಮ್ಮನೆ ಇರಬೇಕು. ಅವ್ನು ಹೊಡೆದ, ಫಸ್ಟ್ ನಾವು ಹೊಡೆದ್ರೆ ಆಯಿತು ಮುಗಿದ್ಬಿಡಿ, ಅವ್ನು ಹೊಡೆದ್ಬಿಟ್ರೆ ಸತ್ತೋಗ್ಬಿಡು ಅಷ್ಟೇ. ಆ ಪರಿಸ್ಥಿತಿಗೆ ಬಂದಿದೆ ಈಗ ಎನ್ಕೌಂಟರ್ ಅಂತ ಅಂದರೆ. ಇನ್ನು ಬೇರೆ ನೀವೇನು ಅರ್ಥ ಮಾಡ್ಕೊತಿರೋ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ
ಹಂಗಿರಬಾರ್ದು. ಯಾಕೆ ಅಂತಂದರೆ ಈ ಸಮಾಜದಲ್ಲಿ ನಾವು ಇನ್ ದಿ ಇಂಟ್ರೆಸ್ಟ್ ಆಫ್ ಸೊಸೈಟಿ ಕೆಲಸ ಮಾಡಬೇಕಾಯ್ತದೆ. ನಾವೆಲ್ಲ ಬಿಟ್ಟಿರ್ತೀವಿ, ನಾವೆಲ್ಲ ಮರ್ತ್ಕೊಂಡಿರ್ತೀವಿ, ನಮ್ಮನ್ನು ಯಾರೂ ಪ್ರೊಟೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ನಾಳೆ ಕೇಸ್ ಹಾಕೋದು ನಾನೇ ಹೋಗಬೇಕು, ನಾಳೆ ನನ್ನನ್ನೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋದು, ಬೇರೆಯವ್ರು ಯಾರೂ ಬರೋದಿಲ್ಲ, ಹೌದಲ್ವಾ? ಯಾರು ಮಾಡಿರ್ತಾರೋ ಅವರೇ ಹೋಗಬೇಕು. ಒಂದು ಯಾವ ಸರ್ಕಾರಗಳು ಯಾವ ಅಧಿಕಾರಿಗಳು ನಮ್ಮ ಜೊತೆಲಿದ್ದವ್ರು ಒಬ್ಬರು ಸಪೋರ್ಟ್ ಮಾಡಲ್ರು, ನಮ್ಮ ಫೋನು ಮಾಡಲ್ರು. ಫಾರ್ ಯುವರ್ ಇನ್ಫಾರ್ಮೇಷನ್ ಸವಾಸ ಬೇಡಪ್ಪ ಅಂದ್ಬಿಟ್ಟು ಅಂತ ಏನಾದರೂ ಯಾವ್ದಕ್ಕಾದ್ರೂ ಕೇಸ್ ಎಲ್ಲಿಗಾದರೂ ಅದು ಇನ್ವೆಸ್ಟಿಗೇಷನ್ನು ಹೈಯರ್ ಅಪ್ಸ್ಗೆ ಹೋಗ್ಬಿಟ್ರೆ COD CID ಹೋಗ್ಬಿಟ್ರೆ ಕಷ್ಟ ಆಗುತ್ತಲ್ವ? ಆ ಕಾರಣಕ್ಕೆ ನಿಮ್ಮದು ಅದನ್ನೆಲ್ಲ ಮಾಡಬೇಕು ಅಂತಾದರೆ, ಕ್ಲೀನ್ ಮಾಡಬೇಕು, ನಾನು ಪೊಲೀಸಿಗೆ ಸೇರಿದ್ದೀನಿ, ಪೊಲೀಸಿಗೆ ನ್ಯಾಯ ಕೊಡಬೇಕು ಅಂತಂದರೆ ನಿಮ್ಮದೇ ಆದಂತಹ ಸ್ವತಃ ಇರತಕ್ಕಂಥ ಶಕ್ತಿಯುತವಾದಂಥ ತೀರ್ಮಾನವನ್ನು ನೀವು ತಗೋತಾನೇ ಇರಬೇಕು ಪೊಲೀಸ್ ಆದಮೇಲೆ. ಇಲ್ಲ ಅಂತಂದರೆ 4 ಎಮ್ಮೆ ಕಟ್ಕೊಂಡು ಊರಲ್ಲಿ ಹಾಲು ಕರಿಬೇಕಷ್ಟೇ. ಅದು ಬಿಟ್ಟು ಬೇರೆ ಪೊಲೀಸ್ ಬಿಟ್ಬಿಟ್ಟು ಹೋಗ್ತಾ ಇರ್ಬೇಕು ಅವನು. ಇದ್ರ ಪ್ರಯೋಜನ ಆಗಲ್ಲ, ಲಾಸು ಇಲಾಖೆಗೆ. ಅದೇಂತ ರೆವಿನ್ಯೂ ಪೊಲೀಸ್ ಅಂತ ಕರಿತೀವಿ ನಾವು. ಮೊದಲೆಲ್ಲ ರಕ್ತ ಹರಿಸುವಂತಹ ರೌಡಿ ಶೀಟರ್ಗಳು ಸಾಕಷ್ಟು ಜನ ಇದ್ದರು. ಆದರೆ ಈಗ ಎಲ್ಲ ವೈಟ್ ಕಾಲರ್ ಕ್ರಿಮಿನಲ್ಸ್ಗಳು, ಅದೇ ರೀತಿಯಾಗಿ ಸೈಬರ್ ಕ್ರೈಮ್ ಮಾಡುವಂಥವ್ರು ಸಾಕಷ್ಟು ಜನ ಇದ್ದಾರೆ. ನಾನಲ್ಲೊಂದು ಬಂಡೆ ನೋಡಿದ್ದೀನಿ, ಅಂಥ ಬಂಡೆಗೆ ದುಡ್ಡು ಹಾಕಬೇಕು ಅಂತ ಹೇಳಿ ಇನ್ನೊಬ್ಬ ವ್ಯಕ್ತಿನ ಕರ್ಕೊಂಡು ಬಂದು ಇನ್ವೆಸ್ಟ್ಮೆಂಟ್ ಮಾಡಿಯೋ ಅಥವಾ ಇನ್ನೊಂದು ಯಾವುದೋ ವಿಚಾರದಲ್ಲೋ ಅವನಿಗೆ ಟೋಪಿ ಇಡುವಂಥ ಕೆಲಸಗಳನ್ನು ಮಾಡ್ತಾರೆ. ಆ ವ್ಯಕ್ತಿ ಎಲ್ಲಾದರೂ ಸ್ಟೇಷನ್ಗೆ ಹೋದಾಗ ನೇರವಾಗಿ ಬರೆಯೋದು ಇದು ಸಿವಿಲ್ ನೇಚರ್ ಬರುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಇದು ಕ್ರೈಮ್ ಬರಲ್ಲ, ನೀವು ಹೋಗಂಗಿದ್ರೆ ಕೋರ್ಟ್ಗೆ ಹೋಗಿ, ಇಲ್ಲಿ ನಮ್ಮ ಕಡೆಯಿಂದ ಆಗಲ್ಲ ಅಂತ ಹೇಳ್ತಾರೆ. ಇದರಿಂದ ವ್ಯಕ್ತಿ ಆದವನು ಯಾರು ಮೋಸ ಹೋಗಿರ್ತಾನೆ ಒಂದೇ ಅಪರಾಧಿ ಆಗ್ತಾನೆ, ಇಲ್ಲ ಆತ್ಮಹತ್ಯೆ ಮಾಡ್ಕೊತಾನೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ದತ್ತ ಅವರೇ, ನೋಡಿ, ಭಾಳ ದಿವಸಗಳಿಂದ ಪೊಲೀಸವ್ರುಗಳಿಗೆ ಒಂದು ಜಿಜ್ಞಾಸೆ ಇತ್ತು. ಸಿವಿಲ್ ಅಂದರೆ ಯಾವುದು, ಕ್ರಿಮಿನಲ್ ಅಂದರೆ ಯಾವುದು, ಅದನ್ನು ಮಾಡೋಕ್ಕೆ ಹೋದಾಗ ಭಾಳ ಎಡ್ಜಲ್ಲಿರುತ್ತೆ. ಒಂದು ಸ್ವಲ್ಪ ನಾವು ಬಿಡ್ತು ಅಂತಂದರೆ ಕ್ರಿಮಿನಲಾಗಿ ಕನ್ವರ್ಟ್ ಆಗಿ ಹೋಗ್ಬಿಡುತ್ತೆ. ಭಾಳ ಕಷ್ಟ ಪೊಲೀಸಿಂಗಲ್ಲಿ ಆ ಬಾರ್ಡರ್ನಲ್ಲಿ ಕೆಲಸ ಮಾಡುವಂಥದ್ದು. ಸುಲಭಕ್ಕೆ ನಮ್ಮ ಮುಖಕ್ಕೆ ಮಣ್ಣು ಮುತ್ಬಿಡ್ಬೋದು. ಸಿವಿಲ್ಗೆಲ್ಲ ಅವ್ರು ಇಂಟರ್ವ್ಯೂನ್ ಹಾಕ್ತಾರೆ, ಸಿವಿಲ್ ಕೇಸ್ಗೆಲ್ಲ ಕೈ ಹಾಕ್ತಾರೆ, ಹಾಕ್ಬಿಟ್ಟು ಆದಮೇಲೆ ಹಿಂಗೆಲ್ಲ ತೊಂದರೆ ಮಾಡಿ ಯಾರೋ ರೌಡಿಗಳು ನುಗ್ಗಿಬಿಟ್ಟು ಯಾರೋ ರೌಡಿಗಳು ಈಗ ಜನ ಏನಂತಾರೆ, ಅವ್ರ ಸೈಟ್ನ ಇನ್ನೊಬ್ರು ಯಾರೋ ನುಗ್ಕೊಂಡು ಕ್ಲೀನ್ ಮಾಡೋದು ಮಾಡ್ತಾ ಇದ್ದಾಗ ಅವ್ರು ರೌಡಿಗಳೇ ಅಂತ ಕರೀತಾರೆ. ಅವ್ರು ನಮ್ಮ ಇದರಲ್ಲಿ ರೌಡಿಗಳು ಅನ್ನೋದು ಬೇರೆ, ಅವರು ಒಳಗಡೆ ನುಗ್ಗಿ ಮಾಡ್ತಕ್ಕಂಥ ಆ ಜನಗಳು ಏನಂತಾರೆ, ಅಕ್ಕಪಕ್ಕ ರೌಡಿಗಳು ಕಣೋ ಅಂತಾರೆ ಇವರು. ರೌಡಿಸಮ್ ಅಂತಂದರೆ ಕೆಟ್ಟ ಮನೋಭಾವನೆ, ಕೆಟ್ಟ ಮನೋಪ್ರವೃತ್ತಿ ಇರ್ತಕ್ಕಂಥವ್ರಿಗೆ ಒಂದು ರೌಡಿಸಮ್ನು ಪದ. ಅದನ್ನು ಬೆಳಗ್ಗೆ ಎದ್ದ ಅಂದರೆ ಉಣ್ತಾರೆ, ಅದನ್ನೇ ತಿಂತಾರೆ, ಮಲಿಕೋತಾರೆ, ಅದೇ ಕಾಸ್ಕೋಸ್ಕರ ಅವ್ರು ರೌಡಿಗಳಾಗ್ತಾರೆ. ಅದಕ್ಕೋಸ್ಕರ ಇವ್ರು ನೋಡಿದವ್ರು ಏನಂತಾರೆ, ಅವ್ರು ರೌಡಿಗಳು ಅಂತ ಕರೀತಾರೆ. ಹೌದು ತಾನೇ? ಹಾಗೆ ರೌಡಿಗಳು ಇದು ಪಾತಕ ಲೋಕದಲ್ಲಿ ಬರ್ತಾರೆ, ಇವನ್ನೆಲ್ಲ ಮುಗಿಸ್ಬೇಕು ಅನ್ನೋ ಈ ಒಂದು ಡಿಸ್ಪ್ಯೂಟಿಗೆ ಸಿಗಾಕೋತಾರೆ. ಇದು ಪೊಲೀಸರುಗಳು ಸರಿಯಾದಂಥ ಜಿಜ್ಞಾಸೆ ಇರ್ತದೆ, ತೀರ್ಮಾನ ತಗೊಳ್ಳೋಕ್ಕಾಗೋದಿಲ್ಲ ಅಂತಂದಾಗ ಶಂಕರ್ ಬಿದ್ರಿ ಸಾಹೇಬರು 2011ರಲ್ಲಿ ತುಂಬ ಅದ್ಭುತವಾದಂತಹ ಅವರು ಪುಸ್ತಕಗಳು ಬರೆದಿದ್ದಾರೆ. ಅದನ್ನು ನಮ್ಮ DG ಆಫೀಸಲ್ಲಿ ಸಿಗ್ತವೆ. ಯಾವುದರಲ್ಲಿ ಪೊಲೀಸರುಗಳು ಕ್ರಮ ಜರುಗಿಸಬೇಕು, ಯಾವ ರೆಕಾರ್ಡ್ಸ್ ಇದ್ದರೆ ಅವ್ನಿಗೆ ಸಪೋರ್ಟ್ ಮಾಡಬೇಕು, ಯಾವ ರೆಕಾರ್ಡ್ಸ್ ಇಲ್ಲ ಅಂದರೆ ಮಾಡಬಾರ್ದು ಅಂತ. ಅದೊಂದು ಆ ಪುಸ್ತಕ ಸಾಕು, ಶಂಕರ್ ಬಿದ್ರಿ ಸಾಹೇಬರು ಬರೆದಿರೋದು. ಇನ್ನು ಯಾರು ಏನೇ ಹೇಳಿ ಏನೇ ಮಾಡಲಿ ಅದನ್ನು ಬಿಟ್ಟು ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. 100ಕ್ಕೆ 100ರಷ್ಟು ಸರಿಯಾದಂತಹ ಪುಸ್ತಕ ಬರೆದಿದ್ದಾರೆ, ಸಿವಿಲ್ ಯಾವುದು ಕ್ರಿಮಿನಲ್ ಯಾವುದು ಅಂದ್ಬಿಟ್ಟು ಅಂತ. ಅದೊಂದು ಪುಸ್ತಕ ಪ್ರಕಾರ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು, ಮಾನದಂಡ ಅದು ಪುಸ್ತಕ. ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದನ್ನ. ಈಗಲೂ ಇನ್ನೂ 100 ವರ್ಷ ಹೋದ್ರೂ ಪೊಲೀಸರೆಲ್ಲ ಸಿವಿಲ್ ಮಾಡ್ತಾರಂತೆ. ಏನು ಬೇರೆ ಕೆಲಸ ಇಲ್ವಾ ನಿಮಗೆ? ಬರೀ ಸೈಟು ಜಮೀನು. ಅರೇ ಸ್ವಾಮಿ, ಮುಕ್ಕಾಲ್ವಾಗ ಪೊಲೀಸ್ ಸ್ಟೇಷನ್ಲಿ ಅದೇ ಕೆಲಸ ಇರ್ತದೆ. ನಾವೇನೂ ಮಾಡಲ್ಲ ಅಂತ ಎಲ್ಲ ಕಳಿಸ್ಬಿಟ್ರೆ ಎಲ್ಲ ಹೋಗಿ ರೌಡಿ ಬಾಯಿಗೆ ಬಿದ್ದೋಗ್ಬಿಡ್ತದ್ದು. ಅವ್ರನ್ನೆಲ್ಲ ಕರ್ಸ್ಕೊತಾನೆ, ಅವ್ರಿಗೆ ಎದುರಿಸ್ತಾನೆ, ಸೆಟ್ಲ್ಮೆಂಟ್ ಮಾಡಿಬಿಡ್ತಾನೆ. ನೀವು ಅದನ್ನು ಬಿಟ್ಬಿಡೋಣ ಪೊಲೀಸ್ನವರು, ನೀನೇ ಮಾಡ್ಕೊಳ್ಳೋ ರೌಡಿ, ನೀನು ಇಷ್ಟ ಬಂದಂಗೆ ನನಗೂ ಒಂದು ಪಾಲು ತಂದು ಕೊಟ್ಬಿಡು ಅಂತ ಕೂತ್ಕೊಂಡು ಅವ್ರು ಈಗೆಲ್ಲ ಪೊಲೀಸ್ನವ್ರುಗಳು. ಹಿಂಗೆ ಹೇಳಿದ ತಕ್ಷಣ ಪಾಲು ಬಂದುಬಿಡ್ತದೆ ರೌಡಿಗಳಿಂದ. ಈಗ ನಮ್ಮ ಕೆಲಸ ಅಲ್ವಾ ಅದು? ನಾವೇನಂತ ಪ್ರಮಾಣ ಮಾಡ್ಕೊಂಡು ಬಂದಿರೋದು, ವಿ ಪ್ರೊಟೆಕ್ಟ್ ಪಬ್ಲಿಕ್ ಪ್ರಾಪರ್ಟಿ, ಪ್ರೈವೇಟ್ ಪ್ರಾಪರ್ಟಿ, ಕಾನೂನು ಸುವ್ಯವಸ್ಥೆ, ಆಮೇಲೆ ಆಸ್ತಿ ರಕ್ಷಣೆ ಮಾಡ್ತೀವಿ ಅಂತ ಪ್ರಮಾಣ ಮಾಡ್ಕೊಂಡು ಬಂದಿರ್ತೀವಿ ನಾವಲ್ಲಿ. ಮತ್ತು ಬದನೆಕಾಯಿ ಮಾಡೋದೇನು, ನೀವು ಅದನ್ನೇ ಮಾಡಿಬಿಡಿ ಅಂತ ನೀವು ಎಲ್ಲ ಕಳಿಸ್ಬಿಟ್ರೆ ಬೇರೆಯವ್ರ ಬಾಯಿಗೆ ಹೋಗ್ಬಿಡುತ್ತಲ್ಲ, ಬಡವ್ರ ಬಗ್ಗರೆಲ್ಲ ನಾಶ ಮಾಡಿಬಿಡ್ತಾರಲ್ಲ ಇವರು ರೌಡಿ ಬಿಟ್ಬಿಡೋದು ಅವ್ರ ಸಾಮ್ರಾಜ್ಯಕ್ಕೆ, ನಿಮ್ಮದೇ ತೀರ್ಮಾನ ಮಾಡ್ಕೋಗ್ರೆ ಅಂದ್ಬಿಟ್ಟು ಅಂತ. ಅವ್ರನ್ನ ಬಲಿ ಹಾಕ್ಬೇಕು ಅಂದರೆ ನಾವು ಒಳಗಡೆ ಹೋಗ್ಬೇಕು. ಅದನ್ನು ಸಾಂಗ್ಲೇನ ಸಾಹೇಬರು ಮಾಡಿದರು. ನೀವೆಲ್ಲ ಮಾಡಿ ಅದನ್ನು ಎಲ್ಲ ರೌಡಿಗಳು ಬೆಳವಣಿಗೆ ಮಾಡ್ತಾರೆ ಅಂತ ಹೇಳಿದಾಗ ಅವ್ನಿಗೆಲ್ಲ ಮೂಟೆ ಕಟ್ಬಿಟ್ಟು ನಾವು ನಂಬಿಕೆ ಇಡಬೇಕಲ್ಲ ಪೊಲೀಸ್ ಅಧಿಕಾರಿಗಳ ಮೇಲೆ. ಅರೆ ಅವನೇನಾದ್ರು ತೊಂದರೆ ಬಿಡಿದ್ರೆ ಎತ್ತು ಬಿಸಾಕಿ ಗುಲ್ಬರ್ಗ ರಾಯಚೂರು, ಅದು ನಿಮ್ಗೆ ಅಧಿಕಾರ ಇದೆಯಲ್ಲ, ಅದು ಬಿಟ್ಬಿಟ್ಟು ನೀವು ಕೆಲಸನೇ ಮಾಡಬೇಡಿ ಅಂದ್ಬಿಟ್ರೆ ಈಸಿ ಅಲ್ವ? ಬೆಂಗಳೂರು ಸಿಟಿಗೆ ಯಾರು ಬೇಕು? ದಕ್ಷರು ಬೇಕಲ್ವ, ಕೆಲಸ ಮಾಡೋರು ಬೇಕಲ್ವ, ಬುದ್ಧಿವಂತರು ಬೇಕಲ್ವ, ಆಮೇಲೆ ಪ್ರಾಮಾಣಿಕರು ಬೇಕಲ್ಲ, ಆಮೇಲೆ ಧೈರ್ಯವಂತರು ಬೇಕು. ಇಷ್ಟು ಇರುವಂಥವ್ರು ಸಿಟಿಗೆ ಬೇಕು, ಹೌದಲ್ವಾ? ಇಲ್ಲ ಅಂದರೆ ಈ ಯೂಸ್ಲೆಸ್ ಅಂತ ಅವರು, ಹೌದಲ್ವಾ? ಅಂಥವ್ರನ್ನ ನೀವು ಒಂದು 120 ಪೊಲೀಸ್ ಸ್ಟೇಷನ್ಗೆ 120 ಜನ ಇನ್ಸ್ಪೆಕ್ಟರ್ನ ಪತ್ತೆ ಮಾಡಿ ಯಾರು ಒಳ್ಳೆಯವರು, ಬುದ್ಧಿವಂತರು, ಗಟ್ಟಿಯಾಗಿದ್ದಾರೆ ಅಂತ ತಂದು ಹಾಕೊಳ್ಳೋಕ್ಕೆ ನಿಮ್ಗೆ ಯೋಗ್ಯತೆಗಳಿಲ್ವಾ?
ಮೇಲೆ ಅಧಿಕಾರಿಗಳಿಗೆ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ. ಇವನು ಅರೇ ಸ್ವಾಮಿ ಇವ್ರು ತಂದಾಕೊಳ್ರಿ, ಅವ್ರು ಏನಾರ ಮಾಡ್ತು ಅಂದರೆ ಎತ್ತು ಬಿಸಾಕಿ. ಎ ಗ್ರೇಡ್ ಪೊಲೀಸ್ನವ್ರು ತಂದಾಕಿ. ಎ ಗ್ರೇಡ್ ಸಿಟಿ ತಾನೇ ಇದು, ಎ ಗ್ರೇಡ್ ಪೊಲೀಸ್ ತಂದಾಕಿ. ನೀವೇನು ಡಿ ಗ್ರೇಡ್ ತಂದಾಕ್ತೀರಿ ಇಲ್ಲಿ ತಂದು? ಅವನೇನು ಮಾಡ್ತಾನೆ ಬದನೆಕಾಯಿ ಇಲ್ಲಿ? ಸರ್, ಈಗ ರಾಜಕೀಯ ಪುಡಾರಿಗಳು ನೇರವಾಗಿ ಯಾರ್ಯಾರು ಬೇಕು ಯಾವ್ಯಾವ ಸ್ಟೇಷನ್ಗೆ ಯಾವ್ಯಾವ ಸಬ್ ಡಿವಿಷನ್ಗೆ ಅಂತ ಹೇಳಿ ಈಗ ಬರೀ ಕುದುರೆ ವ್ಯಾಪಾರವನ್ನು ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ಕ್ರೈಮ್ ತಡೆಗಟ್ಟೋದಕ್ಕಿಂತ ಕ್ರೈಮ್ ಹೆಚ್ಚು ಮಾಡ್ದಂಗೆ ಆಗುತ್ತೆ. ಇಲ್ಲಿ ಅಮೌಂಟ್ಗಳನ್ನು ಈ ಒಂದು ಟ್ರಾನ್ಸ್ಫರ್ಗೆ ತೆಗೆದುಕೊಳ್ಳೋದಿರ್ಬೋದು, ಅಥವಾ ಇನ್ನೊಂದೇನೋ ಇರ್ಬೋದು, ತನ್ನ ಜಾತಿ ಅಂತ ಹೇಳ್ಬೋದು, ಅಥವಾ ಇನ್ನೊಂದೇನೋ ಇರ್ಬೋದು, ಕರ್ಕೊಂಡು ಬಂದು ಬಿಡ್ತಾರೆ. ಇದರಿಂದ ಆಗುವಂಥ ಅನಾಹುತಗಳೇನು ಸರ್? ನೋಡಿ, ಖಂಡಿತವಾಗ್ಲೂ ಪೊಲೀಸ್ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು ನನ್ನ ಲೆಕ್ಕದಲ್ಲಿ ಭಾಳ ಅನ್ಯಾಯದ ಕೆಲಸ, ಘೋರಾಪರಾಧ ಸೊಸೈಟಿಗೆ ಮಾಡ್ತಕ್ಕಂಥದ್ದು. ಅದು ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತವೆ. ನಾವೇನು ಒಂದು ರಾಜಕೀಯ ಪಕ್ಷ ಅಂತಲ್ಲ, ಪ್ರತಿಯೊಂದು ರಾಜಕೀಯ ಪಕ್ಷದಂತರೂ ನಾವು ಹೋಗ್ಬಿಟ್ಟು ನಿಮ್ಮ ಮಿನಿಟ್ ಕೊಡಿ ಸ್ವಾಮಿ ಮಹಾಸ್ವಾಮಿಗಳಂತ ಅವ್ರ ಪಾದಕ್ಕೆ ಬಿದ್ದು ಮಿನಿಟ್ ಇಸ್ಕೊಬರುವಂಥ ಕೆಲಸ ನಾವೆಲ್ಲ ಮಾಡಿದ್ದೀವಿ. ಇಲ್ಲ ನಮ್ಮ ಪೊಲೀಸ್ ಸ್ಟೇಷನೇ ಇಲ್ಲ ಸ್ವಾಮಿ, ಕೆಲಸ ಮಾಡೋಕ್ಕೆ ಜಾಗ ಇಲ್ಲ. ನಿಮಗೆ ಎಲ್ಲ ಚೆನ್ನಾಗಿ ಬೆಳೆದ್ಬಿಟ್ಟು ಎಲ್ಲ ಮೆದೆ ಚೆನ್ನಾಗಿ ಹಾಕ್ಬಿಟ್ಟು ಕಳನೆ ಮಾಡೋಕ್ಕೆ ಜಾಗ ಕೊಟ್ಟಿಲ್ಲ ಅಂದ್ರೆ ಏನು ಮಾಡ್ತೀರಿ? ಬೇಕಲ್ಲ, ಒಂದು ಜಾಗ ಬೇಕಲ್ಲ, ಹಸನಾಗಿ ಅದನ್ನೆಲ್ಲನೂ ಒಕ್ಕುದಕ್ಕೆ ಬೇಕಲ್ವ? ಅದೇ ಕೊಡಲ್ವಲ್ಲ ನೀವು. ಆ ಕಾರಣಕ್ಕೆ ಹಿಂದೆನೂ ಮಾಡ್ತಾಯಿದ್ರು, ಈಗಲೂ ಮಾಡ್ತಾರೆ, ಮುಂದೆನೂ ಮಾಡ್ತಾರೆ. ಯಾವಾಗ ಒಳ್ಳೆ ಚೀಫ್ ಮಿನಿಸ್ಟ್ರು ಈ ರಾಜ್ಯಕ್ಕೆ ಬರ್ತಾರೋ ಬಂದಾಗ ಡಿ ಜಿ ಅವರಿಗೆ ನಾವು ನಿಮ್ಮ ಯಾವುದೇ ಥರವಾದಂಥ ಇಂಟರ್ವ್ಯೂನ್ ಆಗಲ್ಲ, ನಿಮ್ಮ ಟ್ರಾನ್ಸ್ಫರ್ಗೆ ಯಾವ ಕಾರಣಕ್ಕೂ ನಾವು ಇಂಟರ್ವ್ಯೂನ್ ಆಗೋದಿಲ್ಲ. ನೀವು ಈ ಒಂದು ಮಾತು ಹೇಳಿದ್ರಿ, ಒಳ್ಳೆ CM ಬಂದ ನಂತರದಲ್ಲಿ ಆಗುತ್ತೆ ಅಂತ. ಖಂಡಿತ ಇಷ್ಟವರೆಗೂ ಕೂಡ ಯಾರು ಆಗಿಲ್ವ ಸರ್? ಸರಿ, ಯಾರು ಮಾಡೇ ಇಲ್ವಲ್ಲ, ಒಳ್ಳೆಯವರಲ್ಲ. ಇದು ಕೈ ಹಾಕದೆ ಸರಿಯಾಗಿ ನಿಮ್ಮ ಕೆಲಸ ನೀವು ಮಾಡಿ, ನಾನಿದ್ದೀನಿ, ಒಳ್ಳೆ ಕೆಲಸ ಆಗಬೇಕು ಅಷ್ಟೇ. ನೀವು ಅದು ಯಾರನ್ನ ಹಾಕೋತಿರೋ, ಅದು ಯಾರನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಿರೋ, ಅದು ಹೆಂಗೆ ಬಲಿ ಆಗ್ತಿರೋ, ಅದು ಯಾಕೆ ಮುಗಿಸ್ತಿರೋ ಎಲ್ಲನೂ ನೀವು ಮಾಡಿ ಅಂತ ಹೇಳ್ಬಿಟ್ರೆ ರಾಮರಾಜ್ಯ ಮಾಡಿಬಿಡುವ ಸ್ವಾಮಿ ಈ ದೇಶನ. ಒಂದು ತಿಂಗಳಲ್ಲಿ ರಾಮರಾಜ್ಯ ಮಾಡಿಬಿಡ್ತಾರೆ ಪೊಲೀಸವ್ರುಗಳು. ಅಂಥ ಇವರಿದ್ದಾರೆ, ಬುದ್ಧಿವಂತರಿದ್ದಾರೆ ಪೊಲೀಸಲ್ಲಿ. ಏನು ಕಮ್ಮಿ ಇದ್ದಾರೆ ಪೊಲೀಸಲ್ಲಿ ಎಲ್ಲ. ಅವ್ರಿಗೆ ಬಿಟ್ಟರೆ ಸಾಕು ಪಾಪ. ಇದೇನು ಅವ್ರಿಗೆ ಕೈ ಮುಗಿಗೆ ಬರಲ್ಲ, ಕಾಲು ಕಟ್ಟಕ್ಕೆ ಬರಲ್ಲ. ಬೆಳಗ್ಗೆ ಹೋಗಿ ಸ್ವಾಮಿ ನಿಮ್ಮ ನಾಯಿ ತುಂಬ ಚೆನ್ನಾಗಿದೆ, ಏನು ಅದು ಘಮ 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 ಅಂತ ಬಿಡ್ತದೆ ಸ್ವಾಮಿ, ಚೆನ್ನಾಗಿದೆ ಅಂತ ಹೋಗಲ್ಲ. ಅವರೆಲ್ಲ ಪಾಪ ಹಾಕಿ ಬಟ್ಟೆನೇ ಹಾಕ್ತಿ ಕೂತ್ಕೊಂಡವ್ರೆ ಅಲ್ಲಿ ಇಲ್ಲಿ ಅಧಿಕಾರಿಗಳ ಆಫೀಸ್ಗಳಲ್ಲಿ ಬೇರೆ ಬೇರೆ ನಾಲ್ಕು ಸಿಟಿಗಳು ಮಾಡ್ಕೊಂಡು. ಯಾರು ಈ ಪಾತಕಲ್ಲಿ ಹೋಗಿ ಇದೆಲ್ಲ ಇದ್ಕೊಂಡು ಬೆಳಗ್ಗೆ ಎದ್ದು ನಮಸ್ಕಾರ ಹೊಡ್ಕೊಂಡು ನೀವು ಹಂಗೆ ನೀವು ಹಿಂಗೆ ನೀವು ಪರಾಕ್ರಮರು ಅಂತ ಹೇಳಿ ಹೋಗಿ ಅವ್ರಿಗೆಲ್ಲ ದಕ್ಷಿಣೆಗಳು ಕೊಟ್ಟು ಇದಕ್ಕೆ ಅವ್ರ ಹತ್ರ ಮಿನಿಟ್ ತಗೊಂಡು ಬಂದು ಕೆಲಸ ಮಾಡಬೇಕು. ಯಾಕೆ ಬೇಕದು? ಪಾಪ ಅಂಥ ಮಾಡದೇ ಇರುವಂಥ 40 ಜನ ಬುದ್ಧಿವಂತರುಗಳೆಲ್ಲ ಅಲ್ಲಿ ಇಲ್ಲಿ ಕೂತ್ಕೊಂಡವ್ರು. ಅವ್ರನ್ನ ತರಬೇಕಲ್ಲ ಹೊರಗಡೆ, ಬುದ್ಧಿವಂತರ ವರ್ಗ ಬರಬೇಕಲ್ಲ.